ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳು ಹೇಗೆ ತಿಳಿಸ್ಕೊಳ್ಳೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಅಲ್ಲಿ ರವಿ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ವೃಷಭ ರಾಶಿಯಲ್ಲಿ ನಿನ್ನೆ ನೋಡಿದ್ವಿ ಗುರುವಿನ ಪರಿವರ್ತನೆಯ ಫಲ ಏನು ಅಂತ. ವೃಷಭ ರಾಶಿಯಲ್ಲಿ ಗುರುವಿದ್ದಾನೆ. ಮಾಂದ್ಯ ಉದಯಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಚಂದ್ರ ಮಕರ ರಾಶಿಯಲ್ಲಿದ್ದಾನೆ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಅಲ್ಲಿ ಬುಧ ಹಾಗೂ ಕುಜ ಮತ್ತು ರಾಹು ಈ ಗ್ರಹಗಳ ಯುತಿ ಇದೆ. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಮಾತಿನ ಬಲ ತುಂಬ ಚೆನ್ನಾಗಿದೆ. ಗುರುಬಲದಿಂದಾಗಿ ನಿಮಗೆ ಇನ್ನೂ ಒಳ್ಳೆಯ ಕಾಲಗಳು ಖಂಡಿತ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ ಇದೆ. ಒಳ್ಳೆಯ ಸ್ಥಾನಮಾನ ಸಿಗುತ್ತೆ, ಪ್ರಶಂಸೆಗಳು ಸಿಗುತ್ತೆ, ಕೆಲಸದಲ್ಲಿ ಉನ್ನತಿ ಬರುತ್ತೆ, ಉತ್ಕೃಷ್ಟವಾದ ಫಲ ಇದೆ. ಈ ದಿವಸ ಮಾಂದ್ಯ ತೃತೀಯದಲ್ಲಿದ್ದಾಗ ಗಂಟಲ ಬಾಧೆ, ಈ ದಿನದ ಮಟ್ಟಿಗೆ ಸ್ವಲ್ಪ ಗಂಟಲು, ಕಿವಿ ಇವುಗಳ ಸಂಬಂಧಿ ನೋವಾಗುವ, ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಜನ್ಮದ ಗುರುವಿನಿಂದಾಗಿ ಸ್ವಲ್ಪ ತೊಡಕುಗಳು, ಆರೋಗ್ಯ ವ್ಯತ್ಯಾಸ ಅದನ್ನು ಸೂಚಿಸುತ್ತೆ. ಮತ್ತು ಹಣ ವ್ಯಯ ಇದೆ. ಈ ದಿವಸ ಹಣವನ್ನು ನಷ್ಟ ಕಳ್ಕೊಳ್ತೀರ. ಕುಟುಂಬದಲ್ಲಿ ಮಾತಿನ ಘರ್ಷಣೆಗಳು, ಸಿಡುಕುತನ, ಕೋಪ ಇದೆಲ್ಲ ಇದೆ. ಸ್ವಲ್ಪ ಸಮಾಧಾನವಾಗಿರಬೇಕು. ಈ ದಿವಸ ಕೆಲಸದಲ್ಲಿ ತುಂಬ ಅನುಕೂಲಕರವಾಗಿದೆ. ಆತಂಕ ಬೇಡ. ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಒಂದು ಕ್ಷೇತ್ರ ದರ್ಶನ ಇದೆ. ಯಾವುದೋ ಒಂದು ದೇವಸ್ಥಾನ ಇತ್ಯಾದಿಗಳಿಗೆ ಹೋಗಿ ಬರೋ ಸಾಧ್ಯತೆ, ಆ ಥರದೊಂದು ಲಕ್ಷಣ. ಪ್ರಾರ್ಥನೆಗೆ ದಿವಸ ನೋಡಿ, ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ಈ ದಿವಸ ವ್ಯಯ ಇದೆ. ಆರೋಗ್ಯದ ನಿಮಿತ್ತ ಖರ್ಚು ಅದನ್ನು ಸೂಚಿಸ್ತಾ ಇದೆ. ಜೊತೆಗೆ ವೃತ್ತಿಯಲ್ಲಿ ತುಂಬ ಪರಿಶ್ರಮ ಹೆಚ್ಚಾಗಿದೆ. ಕೆಲಸದ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ಜಾಸ್ತಿ, ಅತಿ ಹೆಚ್ಚಾಗಿರ್ತದೆ. ಈ ದಿವಸ ಸ್ವಲ್ಪ ತೊಡಕಿನ ಫಲ. ಈ ದಿವಸ ಸ್ತ್ರೀಯರಿಗೂ ಸ್ವಲ್ಪ ಮನಸ್ಸಿಗೆ ಬೇಸರ, ನೋವು, ಸಂಕಟ, ವ್ಯಥೆ ಈ ಥರದ್ದೆಲ್ಲ ಇದೆ. ಈ ದಿವಸ ಸ್ವಲ್ಪ ಬಲಹೀನವಾಗಿದೆ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹಾಗೂ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಸ್ ಜಾಸ್ತಿ ಇದೆ. ವಿಪರೀತವಾದ ವ್ಯಯ ಸೂಚಿಸ್ತಾ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಸಂಗಾತಿಯ ಒಂದು ಮನೋಧೈರ್ಯ ತುಂಬುತ್ತಾರೆ, ಆ ಥರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭ ಇದೆ, ವಿಶೇಷವಾದ ಅನುಕೂಲಗಳಿದ್ದಾವೆ. ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಈ ದಿವಸ ಚೆನ್ನಾಗೂ ಇದೆ. ಸ್ವಲ್ಪ ತೊಡಕಷ್ಟೇ ವ್ಯಯ, ಇದರ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ನೀವು ಕೂಡ ಒಂದು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಬಹಳ ವಿಶೇಷವಾದ ಅನುಕೂಲಗಳು. ಗುರುತರದ್ವಾರ ಜವಾಬ್ದಾರಿ, ವಿಶೇಷವಾದ ಜವಾಬ್ದಾರಿಯನ್ನು ಕೊಡ್ತಾರೆ ನಿಮಗೆ. ಇದನ್ನು ನೀವು ನಿಭಾಯಿಸ್ತೀಯ ಮಾಡುವಂಥ ಆ ಥರದೊಂದು ಲಕ್ಷಣ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಉಳಿದವರಿಗೆ ಸಾಲಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಮಿಶ್ರವಾಗಿದೆ ಈ ದಿವಸ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಕ್ಕಿ ಸಮರ್ಪಣೆ ಮಾಡಿ, ಅಥವಾ ಸಾಧ್ಯವಾದರೆ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡಿ ನೈವೇದ್ಯ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ಈ ದಿವಸ ಮಕ್ಕಳ ಸಹಾಯ ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರ್ತದೆ. ಆದರೆ ಕೆಲಸದಲ್ಲಿ ಮಾತ್ರ ವಿರೋಧಗಳು, ವಿಘ್ನಗಳು, ತೊಡಕುಗಳು ಇದ್ದಾವೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅನ್ನೋದು ಗೊತ್ತಿದ್ದರೂ ನಿಮಗೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ತೊಡಕುಗಳು ಬರುತ್ತೆ. ಆ ಥರದೊಂದು ಲಕ್ಷಣ. ಈ ದಿವಸ ದೈವಾನುಕೂಲ ತುಂಬ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ತೊಡಕಿರೋದಿಲ್ಲ. ಯೋಚನೆ ಮಾಡಬೇಡಿ. ಗಣಪತಿಯ ಸನ್ನಿಧಾನಕ್ಕೆ ದಿವಸ ಬಾಳೆಹಣ್ಣು ಸಮರ್ಪಣೆ ಮಾಡಿ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.